ದಿನಾಂಕ 17/1/2024 ಶಾಸಕರ ಗೃಹ ಕಚೇರಿಯಲ್ಲಿ ಬುಧವಾರ ಬೆಳಗ್ಗೆ 2021-22ನೇ ಸಾಲಿನ ಎಸ್ಸಿ ಅಲೆಮಾರಿ ವಸತಿ ಯೋಜನೆಯಲ್ಲಿ ಹರಪನಹಳ್ಳಿ ಪಟ್ಟಣದ ವ್ಯಾಪ್ತಿಗೆ ಸೇರಿದ ಹರಿಹರ ರಸ್ತೆಯ ಆಸರೆ ಕಾಲೋನಿಯಲ್ಲಿ ವಾಸವಾಗಿರುವ ಅಲೆಮಾರಿ ಸಮುದಾಯದ ಕುಟುಂಬಗಳಿಗೆ ಮನೆ ನಿರ್ಮಾಣದ ಆದೇಶ ತಿಳುವಳಿಕೆ ಪ್ರಮಾಣ ಪತ್ರವನ್ನು 26 ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು. ಈ ಯೋಜನೆಯಲ್ಲಿ ರಾಜ್ಯ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ರೂಪಾಯಿಗಳ ಅನುದಾನವನ್ನು ಹಂತ ಹಂತವಾಗಿ ಮನೆ ನಿರ್ಮಾಣದ ಪ್ರಮಾಣವನ್ನು ನೋಡಿ ಹಾಗೂ GPS ಮುಖಾಂತರ ಅನುದಾನ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಪುರಸಭೆ ಅಧಿಕಾರಿಗಳು ತಿಳಿಸಿದರು. ಅಲೆಮಾರಿ ಸಮುದಾಯಗಳಿಗೆ 2017-18ನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸೂಕ್ಷ್ಮ ಅತಿ ಸೂಕ್ಷ್ಮ ಸಮುದಾಯಗಳಿಗೆ ಶೈಕ್ಷಣಿಕವಾಗಿರುವಂತಹ ಅಭಿವೃದ್ಧಿ ಯೋಜನೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅನುಷ್ಠಾನಗೊಳಿಸಲು ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಸರ್ಕಾರದ ಅವಧಿಯಲ್ಲಿ ಆದೇಶ ಹೊರಡಿಸಲಾಯಿತು. ನಡವಳಿಕೆ ಪ್ರಕಾರ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುವುದು. ಹರಪನಹಳ್ಳಿ ವಿಧಾನಸಭೆಯ ಜನಪ್ರಿಯ ಶಾಸಕರಾದ ಶ್ರೀಮತಿ MP ಲತಾ ಮಲ್ಲಿಕಾರ್ಜುನ್ ಶಾಸಕರು ಇಂಥ ಅಲೆಮಾರಿ ಸಮುದಾಯದ ಕುಟುಂಬಗಳಿಗೆ ಸರ್ಕಾರದ ಆದೇಶ ಪ್ರಕಾರ ಮೂಲಭೂತ ಸೌಕರ್ಯಗಳ ಬಗ್ಗೆ ಅಲೆಮಾರಿ ಸಮುದಾಯದವರು ನೇರವಾಗಿ ನನ್ನನ್ನು ಸಂಪರ್ಕಿಸಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಬಗ್ಗೆ ಮಾತನಾಡುತ್ತೇನೆ ಎಂದು ಸಮುದಾಯದ ಮುಖಂಡರಿಗೆ ತಿಳಿಸಿದರು. ಒಂದು 500-600 ಕುಟುಂಬಗಳು ಅಲ್ಲಿ ನಾವು ನಮ್ಮ ಸಿಟಿಯಾಗ 4 ನೀರು ಕೊಡ್ತೇವೆ. ನಿಮಗೆ ನೀರು ಪುರಸಭೆ ಇಲ್ಲ ಉಳಿಬೇಕಲ್ಲ ಪುರಸಭೆ ಅಂದ್ರೆ ಟ್ಯಾಕ್ಸ್ ಕಟ್ಟಿ ಅಂತ ಕೇಳ್ತಾರೆ. ಬಟ್ ಆ್ಯಕ್ಚುಲಿ ಇವ್ರಿಗೆ ಸಫಿಷಿಯಂಟ್ ನೀರನ್ನು ಕೊಡ್ತಾರೆ. ಇನ್ನೂ ಆಸೆ ಕಲ್ಲು ನಮಗೆ ಹ್ಯಾಂಡ್ ಓವರ್ ಆಗಿಲ್ಲ. ನಾವೇನು ನೀರು ಕೊಡ್ತಾ ಇಲ್ಲ ಕಟ್ಟಿ ಅಂತ ಕೇಳಿದ್ವಿ. ಕಟ್ಟಿದ್ರೆ ಸ್ವಲ್ಪ ಏನು ಬಡವರ ಕಟ್ತಾರೆ ತಹಸೀಲ್ದಾರ್ಗೆ ಹೇಳಿ ಅದು ಎಲ್ಲರಿಗೂ ಡೋರ್ ನಂಬರ್ಗಳು ಕೊಟ್ಟು ಹಕ್ಕುಪತ್ರ ಕೊಟ್ಟು ಟ್ಯಾಕ್ಸ್ ಯೂಸ್ ಮಾಡ್ಕೊಂಡು ಅದನ್ನು ಅಕೌಂಟ್ ಮಾಡ್ಕೊಂಡು ಡೆಪಾಸಿಟ್ ಅಮೌಂಟ್ ಏನಿದೆ ಕಟ್ಟಿದ್ದು ಫ್ರೀ ಇದೆ. ಎಲ್ಲ ಮತ್ತು ಪ್ರತಿ ವರ್ಷ ತಿಂಗಳ 100 ರೂಪಾಯಿ ಕಟ್ಕೊಂಡು ಹೋಗ್ತಾರೆ. ತಿಂಗಳ 100 ರೂಪಾಯಿ ವರ್ಷದ 100 ರೂಪಾಯಿ ಕಟ್ಟಾರೆ. ಡೆಪಾಸಿಟ್ ಬೇಕಾದ್ರೆ ನಾವು ಅಮೃತ್ ನಗರೋತ್ಥಾನ ಇದರುತ್ತೆ ಅದರಲ್ಲಿ ಬೇಕು ಡೆಪಾಸಿಟ್ ಕಡಿಮೆ ಮಾಡಿರಿ ಸರ್. ಡೆಪಾಸಿಟ್ ಅದು ಸರ್ಕಾರದಿಂದ ಕೊಡ್ಲಿಕ್ಕೆ ಇವರು ಅಪ್ಲಿಕೇಶನ್ ಕೊಡಬೇಕು. ಬಡವರು ಅಂತಂದ್ರೆ SC/ST ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಅಪ್ಲಿಕೇಶನ್ ಕೊಟ್ಟು ನಮಗೆ SC/STಗಳೇ ಪ್ರಾವಿಷನ್ ಇದೆ. ಅದು ಅಮೃತ್ ಗ್ರೂಪ್ ಇದರಲ್ಲಿ ನಗರೋತ್ಥಾನ ಫೆಸ್ಟಿವಲ್ ನಾವು ಇಟ್ಕೊಂಡಿದ್ವಿ. ಅದಕ್ಕೆ ಬಡವರು ಇದ್ರೆ ಕೊಡ್ಬೋದು. ಕೊಡ್ಬೋದು. ಅರ್ಜಿ ಕೊಡ್ಬೇಕಿಲ್ಲ. ಅರ್ಜಿ ಕೊಟ್ಟು ಪ್ರತಿ ವರ್ಷದ 1200 ರೂಪಾಯಿ ಏನಿದೆ ಅಲ್ಲ ತಿಂಗಳ 100 ರೂಪಾಯಿ ಅಂದ್ರೆ ಹಂಗಾರು ಅಲೆಮಾರಿಗಳ ಸಮುದಾಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅಂಬೇಡ್ಕರ್ ಕಾರ್ಪೊರೇಷನ್ ವತಿಯಿಂದ ಟೋಟಲ್ 26 ಜನ ಫಲಾನುಭವಿಗಳಿಗೆ ಇವತ್ತು ವರ್ಕ್ ಆರ್ಡರ್ ಇಶ್ಯೂ ಮಾಡುವಂಥ ಕಾರ್ಯಕ್ರಮ ಇತ್ತು. ಅದರ ಪ್ರಕಾರ ಇದನ್ನು ಎಲ್ಲರೂ ಕೂಡ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ್ವಿ. 2 ಲಕ್ಷ ಅನುದಾನದಲ್ಲಿ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಮನೆ ಕಟ್ಟಲಿಕ್ಕೆ ಇದನ್ನು ನಾವು ಕಾಮಗಾರಿ ಆದೇಶ ಪತ್ರವನ್ನು ವಿತರಣೆ ಮಾಡಿದ್ವಿ. ಮನೆ MLA ನೇತೃತ್ವ ಕೊಟ್ಟಿದೆ. ಅವ್ರಿಗೆ ಹಕ್ಕುಪತ್ರ ಅಂದರೆ ವರ್ಕ್ ಆರ್ಡರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅವರು ಮನೆ ಕಟ್ಟೋದಕ್ಕೆ 2 ಲಕ್ಷ ಸ್ಟೇಟ್ ಗೌರ್ಮೆಂಟಿಂದ ಅಟ್ಯಾಚ್ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟ್ 1.5 ಲಕ್ಷ, ಒಟ್ಟು 3.5 ಲಕ್ಷಕ್ಕೆ ಮನೆ ಕಟ್ಟೋದಕ್ಕೆ ಅವರಿಗೆ ಪರ್ಮಿಷನ್ ವರ್ಕ್ ಆರ್ಡರ್ ಕೊಟ್ಟಿದ್ದೇವೆ. 15 ದಿವಸದಲ್ಲಿ ಅವ್ರು ಸ್ಟಾರ್ಟ್ ಮಾಡ್ತಾರೆ. 2012 ಮನೆ ಕೊಟ್ಟರು ಇದುವರೆಗಾದರೂ ಪುರಸಭೆಗೆ ಹ್ಯಾಂಡ್ ಓವರ್ ಆಗಿಲ್ಲ. ಮಾಡಿಸೋಣ ಎಲ್ಲರೂ ಹಿಂಗೆ ಆತಕ್ಕ ಎಲ್ಲರೂ ಹಿಂಗೆ ಹೇಳ್ಕೊಂತ ಹೋದ್ರು. ಎಲ್ಲರೂ ಹೇಳ್ಕೊಂತ ಹೋಗ್ತಾರೆ. ಬಟ್ ಈ MLA ಬೇರೆ ಅಲ್ಲ.